ಭಾರತದ ಭೂಪಟ ಶೀಘ್ರದಲ್ಲೇ ಬದಲಾಗಲಿದೆಯಾ? ನೀವು ಕೇಳ್ತಾ ಇರೋದು 100ಕ್ಕೆ 100 ನಿಜ. ನಮ್ಮ ದೇಶದ ನಕ್ಷೆಯಲ್ಲಿ ಹೊಸದೊಂದು ಐತಿಹಾಸಿಕ ಬದಲಾವಣೆ ಆಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಆದರೆ ನೆನಪಿಡಿ, ಇದು ಯಾವುದೇ ಶತ್ರು ದೇಶದ ಆಕ್ರಮಣದಿಂದಲ್ಲ ಅಥವಾ ಯುದ್ಧದ ಅಬ್ಬರದಿಂದಲ್ಲ. ಬದಲಿಗೆ ಎರಡು ನೆರೆ ದೇಶಗಳ ನಡುವೆ ನಡೆಯಲಿರುವ ಅತ್ಯಂತ ರಹಸ್ಯ ಒಪ್ಪಂದದಿಂದ. ಹೌದು, ಭಾರತ ಮತ್ತು ನಮ್ಮ ನೆರೆಯ ರಾಷ್ಟ್ರವಾದ ಮಯನ್ಮಾರ್ ನಡುವೆ ಶೀಘ್ರದಲ್ಲೇ ಒಂದು ಬೃಹತ್ ಭೂಮಿ ವಿನಿಮಯ ಅಥವಾ ಲ್ಯಾಂಡ್ ಸ್ವ್ಯಾಪ್ ನಡೆಯುವ ಲಕ್ಷಣಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಇದು ಕೇವಲ ನಮ್ಮ ಊಹೆಯಲ್ಲ ಸ್ನೇಹಿತರೆ, ಸ್ವತಃ ನಮ್ಮ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರೇ ಗಡಿಯಲ್ಲಿ ಮಾತುಕತೆ ನಡೀತಾ ಇರೋದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಒಪ್ಪಂದದ ಹಿಂದೆ ಕೇವಲ ಭೂಮಿಯ ಲೆಕ್ಕಾಚಾರವಿಲ್ಲ, ಬದಲಿಗೆ ಈಶಾನ್ಯ ರಾಜ್ಯಗಳ, ವಿಶೇಷವಾಗಿ ಮಣಿಪುರದಲ್ಲಿ ಹೊತ್ತಿ ಉರಿಯುತ್ತಿರುವ ಹಿಂಸಾಚಾರಕ್ಕೆ ಶಾಶ್ವತ ಪೂರ್ಣ ವಿರಾಮ ಹಾಕುವ ಒಂದು ಬೃಹತ್ ಮಾಸ್ಟರ್ ಪ್ಲಾನ್ ಅಡಗಿದೆ. ಆದರೆ ಭಾರತ ಇಂತಹ ಒಪ್ಪಂದಕ್ಕೆ ಯಾಕೆ ಮುಂದಾಗಿದೆ? ಇದರ ಅಸಲಿ ಇತಿಹಾಸವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಈ ಭೂಮಿ ವಿನಿಮಯ ಅಥವಾ ಲ್ಯಾಂಡ್ ಸ್ವ್ಯಾಪ್ ಎಂದರೆ ಏನು ಮತ್ತು ಭಾರತ ಇದನ್ನು ಯಾಕೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಇತಿಹಾಸದ ಪುಟಗಳನ್ನು ತಿರುವಿ ನೋಡಿ ಅರ್ಥ ಮಾಡ್ಕೊಳ್ಬೇಕು. ವಿದೇಶಾಂಗ ಇಲಾಖೆಯ ಇತ್ತೀಚಿನ ಅಧಿಕೃತ ಹೇಳಿಕೆಯ ಪ್ರಕಾರ ಭಾರತ ಮತ್ತು ಮಯನ್ಮಾರ್ ಗಡಿಯ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಇನ್ನೂ ಗಡಿ ಗುರುತಿಸುವಿಕೆ ಅಂತಿಮಗೊಂಡಿಲ್ಲ ಮತ್ತು ಅದನ್ನು ಬಗೆಹರಿಸಲು ಉಭಯ ದೇಶಗಳ ನಡುವೆ ಗಂಭೀರ ಚರ್ಚೆಗಳು ನಡೀತಾ ಇವೆ. ಆದರೆ ಸ್ನೇಹಿತರೆ, ಭಾರತ ತನ್ನ ಇತಿಹಾಸದಲ್ಲಿ ಇಂತಹ ಭೂಮಿ ವಿನಿಮಯ ಮಾಡಿಕೊಳ್ತಾ ಇರೋದು ಇದೇ ಮೊದಲೇನಲ್ಲ. ಇತಿಹಾಸದ ಪುಟಗಳಲ್ಲಿ ಈಗಾಗಲೇ 2 ಬಾರಿ ಭಾರತ ಇಂತಹ ದೊಡ್ಡ ಮಟ್ಟದ ಭೂಮಿ ವಿನಿಮಯವನ್ನ ಮಾಡಿಕೊಂಡಿದೆ. ಅದರಲ್ಲಿ ಮೊದಲೇದು ಯಾರೊಂದಿಗೆ ಗೊತ್ತಾ? ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಿ. ನಮ್ಮ ಪರಮ ವೈರಿ ಪಾಕಿಸ್ತಾನದ ಜೊತೆ. ಹೌದು, 1958ರಿಂದ 1961 ನಡುವೆ, ಅಂದರೆ ಇಂದಿಗೆ ದಶಕಗಳ ಹಿಂದೆ, ಭಾರತವು ಅಂದಿನ ಪಾಕಿಸ್ತಾನದೊಂದಿಗೆ ಗಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲು ಭೂಮಿ ವಿನಿಮಯ ಒಪ್ಪಂದವನ್ನ ಮಾಡಿಕೊಂಡಿತ್ತು. ನೆನಪಿರಲಿ, ಆ ಕಾಲದಲ್ಲಿ ಇಂದಿನ ಬಾಂಗ್ಲಾದೇಶವೂ ಸಹ ಪಾಕಿಸ್ತಾನದ ಭಾಗವಾಗಿತ್ತು. ಅದನ್ನ ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ರು. ಆ ಸಂದರ್ಭದಲ್ಲಿ ಅಸ್ಸಾಂ, ಪಂಜಾಬ್, ಪಶ್ಚಿಮ ಬಂಗಾಳ ಮತ್ತು ತ್ರಿಪುರಾ ಗಡಿ ಭಾಗದಲ್ಲಿದ್ದ ಕೆಲವು ಸಣ್ಣ ಗಡಿ ಪ್ರದೇಶಗಳನ್ನ ಭಾರತ ಮತ್ತು ಪಾಕಿಸ್ತಾನ ಪರಸ್ಪರ ವಿನಿಮಯ ಮಾಡಿಕೊಂಡಿದ್ದವು. ಸಂವಿಧಾನದ 9ನೇ ತಿದ್ದುಪಡಿ ಮತ್ತು ಎಕ್ವೈರ್ಡ್ ಟೆರಿಟರೀಸ್ ವಿಲೀನ ಕಾಯ್ದೆ 1960 ಅಡಿಯಲ್ಲಿ ಈ ಒಪ್ಪಂದವನ್ನ ಜಾರಿಗೆ ತರಲಾಗಿತ್ತು. ಆದರೆ ವಿಪರ್ಯಾಸ ನೋಡಿ, ಇಷ್ಟೆಲ್ಲ ಶಾಂತಿ ಮಾತುಕತೆ ನಡೆಸಿ ಭೂಮಿ ವಿನಿಮಯ ಮಾಡಿಕೊಂಡರೂ ಸಹ ಕೇವಲ ಕೆಲವೇ ವರ್ಷಗಳಲ್ಲಿ, ಅಂದರೆ 1965ರಲ್ಲಿ ಅದೇ ನಯವಂಚಕ ಪಾಕಿಸ್ತಾನ ಭಾರತದ ಮೇಲೆ ಭೀಕರ ಯುದ್ಧ ಸಾರಿತು. ತದನಂತರ 1971ರಲ್ಲಿ ಮತ್ತೊಂದು ಮಹಾಯುದ್ಧ ನಡೆದು ಬಾಂಗ್ಲಾದೇಶವೇ ಉದಯವಾಯಿತು. ಹೀಗಾಗಿ ಪಾಕಿಸ್ತಾನದ ಜೊತೆ ಮಾಡಿದ ಆ ಭೂಮಿ ವಿನಿಮಯಕ್ಕೆ ಇಂದಿಗೂ ಯಾವುದೇ ದೊಡ್ಡ ಯಶಸ್ಸು ಸಿಗಲೇ ಇಲ್ಲ. ಆದರೆ ಸ್ನೇಹಿತರೆ, ಭಾರತದ ಇತಿಹಾಸದಲ್ಲೇ ಅತ್ಯಂತ ಯಶಸ್ವಿ, ಅತ್ಯಂತ ಪ್ರಸಿದ್ಧ ಮತ್ತು ಇಡೀ ಜಗತ್ತೇ ಬೆರಗಾಗುವಂತೆ ಮಾಡಿದ ಭೂಮಿ ವಿನಿಮಯ ನಡೆದಿದ್ದು 2015ರಲ್ಲಿ. ಅದು ನಮ್ಮ ನೆರೆಯ ಬಾಂಗ್ಲಾದೇಶದೊಂದಿಗೆ. ಅಂದು ಭಾರತ ಮತ್ತು ಬಾಂಗ್ಲಾದೇಶದ ಗಡಿಗಳು ಎಷ್ಟು ವಿಚಿತ್ರವಾಗಿ ಗೊಂದಲಮಯವಾಗಿದ್ದವು ಅಂದರೆ, ಭಾರತದ ಗಡಿಯೊಳಗೆ ಬಾಂಗ್ಲಾದೇಶದ ಸಣ್ಣ ದ್ವೀಪಗಳಂತಹ ಭೂಪ್ರದೇಶಗಳಿದ್ದವು ಮತ್ತು ಬಾಂಗ್ಲಾದೇಶದೊಳಗೆ ಭಾರತದ ಭೂಪ್ರದೇಶಗಳಿದ್ದವು. ಇವುಗಳನ್ನು ನಾವು ಎನ್ಕ್ಲೇವ್ ಅಂತ ಕರಿತಾ ಇದ್ವಿ. ಅಂದರೆ ಒಂದು ದೇಶದ ಸಣ್ಣ ಭಾಗ ಸಂಪೂರ್ಣವಾಗಿ ಮತ್ತೊಂದು ದೇಶದ ಗಡಿಯೊಳಗೆ ಸಿಲ್ಕೊಂಡಿರೋದು. ಇದರಿಂದಾಗಿ ಅಲ್ಲಿನ ಜನರಿಗೆ ಯಾವುದೇ ನಾಗರಿಕ ಸೌಕರ್ಯಗಳಿರಲಿಲ್ಲ, ಕಾನೂನು ಸುವ್ಯವಸ್ಥೆ ಇರಲಿಲ್ಲ. ಆಗ 2015ರಲ್ಲಿ ಭಾರತ ಸರ್ಕಾರ ಒಂದು ಬೃಹತ್ ಮತ್ತು ಧೈರ್ಯಶಾಲಿ ನಿರ್ಧಾರವನ್ನ ತೆಗೆದುಕೊಂಡಿತು. ಭಾರತ ತನ್ನ ಸ್ವಾಧೀನದಲ್ಲಿದ್ದ 111 ಎನ್ಕ್ಲೇವ್ಗಳನ್ನ ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಟ್ಟಿತು ಮತ್ತು ಬಾಂಗ್ಲಾದೇಶ ತನ್ನ ಬಳಿ ಇದ್ದ 51 ಎನ್ಕ್ಲೇವ್ಗಳನ್ನ ಭಾರತಕ್ಕೆ ಹಸ್ತಾಂತರಿಸಿತು. ಇದು ಭಾರತದ ಇತಿಹಾಸದಲ್ಲೇ ನಡೆದ ಅತಿ ದೊಡ್ಡ ಭೂಮಿ ವಿನಿಮಯ ಒಪ್ಪಂದ. ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು. ಇತ್ತೀಚೆಗೆ ಕಚ್ಚಾ ತೀವು ದ್ವೀಪದ ಬಗ್ಗೆ ತುಂಬಾ ದೊಡ್ಡ ಚರ್ಚೆ ನಡೀತಾ ಇತ್ತಲ್ಲ. ನಮ್ಮ ತಮಿಳುನಾಡಿನ ಗಡಿಯಲ್ಲಿದ್ದ ಆ ದ್ವೀಪವನ್ನ ಶ್ರೀಲಂಕಾ ಕೊಟ್ಟಿದ್ದು ಸಹ ಭೂಮಿ ವಿನಿಮಯವೇ? ಇಲ್ಲ ಸ್ನೇಹಿತರೆ, ಅದು ಭೂಮಿ ವಿನಿಮಯ ಅಲ್ವೇ ಅಲ್ಲ. ಅದು ಕೇವಲ ಒಂದು ಸಮುದ್ರ ಗಡಿಯ ಒಪ್ಪಂದವಾಗಿತ್ತು. ಅದರಲ್ಲಿ ಭಾರತ ತನ್ನ ಕಚ್ಚಾ ತೀವು ದ್ವೀಪದ ಮೇಲಿನ ಹಕ್ಕನ್ನ ಶ್ರೀಲಂಕಾಕ್ಕೆ ಬಿಟ್ಟುಕೊಟ್ಟಿತು. ಆದರೆ ಭಾರತ ಭೂಮಿಯನ್ನ ಪರಸ್ಪರ ವಿನಿಮಯ ಮಾಡಿಕೊಂಡಿದ್ದು ಕೇವಲ 2 ಬಾರಿ ಮಾತ್ರ. ಒಂದು ಪಾಕಿಸ್ತಾನದೊಂದಿಗೆ ಮತ್ತು ಇನ್ನೊಂದು ಬಾಂಗ್ಲಾದೇಶದೊಂದಿಗೆ.
ಈಗ 3ನೇ ಬಾರಿಗೆ ಮ್ಯಾನ್ಮಾರ್ ದೇಶದೊಂದಿಗೆ ಅಂಥದ್ದೇ ಒಂದು ಐತಿಹಾಸಿಕ ಒಪ್ಪಂದಕ್ಕೆ ಭಾರತ ಸಜ್ಜಾಗ್ತಾ ಇದೆ. ಸ್ನೇಹಿತರೆ, ಮಯನ್ಮಾರ್ ಅನ್ನ ನಾವು ನಕ್ಷೆಯಲ್ಲಿ ನೋಡಿದಾಗ ಅದು ದೊಡ್ಡ ದೇಶ ಅಂತ ನಮಗೆ ಸರಿಯಾಗಿ ಅರಿವಾಗೋದಿಲ್ಲ. ಆದರೆ ಭೌಗೋಳಿಕವಾಗಿ ಅದು ಅತ್ಯಂತ ಬೃಹತ್ ದೇಶ. ಭಾರತದ 4 ಅತ್ಯಂತ ಪ್ರಮುಖ ರಾಜ್ಯಗಳು ಮಯನ್ಮಾರ್ನೊಂದಿಗೆ ಸುದೀರ್ಘ ಗಡಿಯನ್ನ ಹಂಚಿಕೊಳ್ಳುತ್ತವೆ. ಅವು ಯಾವುವು ಗೊತ್ತಾ? ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ. ಭಾರತದ ಈ ಈಶಾನ್ಯ ರಾಜ್ಯಗಳ ಸಾರ್ವತೋಮುಖ ಅಭಿವೃದ್ಧಿ ಆಗಬೇಕಂದರೆ ಮಯನ್ಮಾರ್ ದೇಶದ ಸಂಪರ್ಕ ನಮಗೆ ಅತ್ಯಂತ ಅನಿವಾರ್ಯ. ಪಶ್ಚಿಮ ಬಂಗಾಳವನ್ನ ಮಯನ್ಮಾರ್ ಮೂಲಕ ಈಶಾನ್ಯ ಭಾರತಕ್ಕೆ ಸಂಪರ್ಕಿಸುವ ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ನಂತಹ ಕೋಟ್ಯಂತರ ರೂಪಾಯಿ ವೆಚ್ಚದ ಯೋಜನೆಗಳು ಇದರ ಮೇಲೆಯೇ ಅವಲಂಬಿತವಾಗಿವೆ. ಆಸಿಯಾನ್ ದೇಶದೊಂದಿಗೆ ಭಾರತದ ವ್ಯಾಪಾರ ವೃದ್ಧಿಯಾಗಬೇಕಾದರೂ ಈ ಗಡಿ ಸುರಕ್ಷಿತವಾಗಿರಬೇಕು. ಆದರೆ ಪ್ರಸ್ತುತ ಸಮಸ್ಯೆ ಮತ್ತು ಗೊಂದಲ ಇರೋದು ಮಣಿಪುರ ರಾಜ್ಯದ ಗಡಿಯಲ್ಲಿ. ಮಣಿಪುರ ಮತ್ತು ಮಯನ್ಮಾರ್ ನಡುವಿನ ಗಡಿಯಲ್ಲಿ ಕೆಲವು ಪ್ರದೇಶಗಳಿವೆ. ಅಲ್ಲಿ ನಿಖರವಾದ ಅಂತಾರಾಷ್ಟ್ರೀಯ ಗಡಿ ಯಾವುದು ಎಂಬುದರ ಬಗ್ಗೆ ಗೊಂದಲವಿದೆ. ಕೆಲವು ಗಡಿ ಕಂಬಗಳ ವಿಚಾರದಲ್ಲಿ ಉಂಟಾಗಿರುವ ಈ ಗೊಂದಲವನ್ನ ಬಗೆಹರಿಸಲು ಈಗ ಭೂಮಿ ವಿನಿಮಯದ ತಂತ್ರವನ್ನ ಬಳಸಲಾಗ್ತಾ ಇದೆ. ಆದರೆ ನೆನಪಿಡಿ, ಬಾಂಗ್ಲಾದೇಶದ ಒಪ್ಪಂದಕ್ಕೆ ಹೋಲಿಸಿದರೆ ಇದು ಅತ್ಯಂತ ಸಣ್ಣ ಭೂಮಿ ವಿನಿಮಯ. ಕೇವಲ 1.4 ಚದರ ಮೈಲಿ ವಿಸ್ತೀರ್ಣದ ಸಣ್ಣ ಗಡಿ ಪ್ರದೇಶವನ್ನ ಭಾರತ ಮತ್ತು ಮಯನ್ಮಾರ್ ನಡುವೆ ಪರಸ್ಪರ ವಿನಿಮಯ ಮಾಡಿಕೊಳ್ಳಲಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ನಮಗೆ ಕಾಡುವ ಅತಿ ದೊಡ್ಡ ಪ್ರಶ್ನೆ ಅಂದರೆ ಕೇವಲ 1.4 ಚದರ ಮೈಲಿ ಸಣ್ಣ ಭೂ ಪ್ರದೇಶದ ವಿವಾದವನ್ನ ಬಗೆಹರಿಸಲು ಭಾರತ ಸರ್ಕಾರ ಇಷ್ಟೊಂದು ಗಂಭೀರವಾಗಿ ಆಸಕ್ತಿ ತೋರಿಸ್ತಾ ಇರೋದು ಯಾಕೆ? ಇದರ ಹಿಂದೆ ಇರುವ ಆ ಅತಿ ದೊಡ್ಡ ರಹಸ್ಯ ಮತ್ತು ಅನಿವಾರ್ಯತೆ ಏನು? ಅದರ ಹಿಂದೆ ಇರೋದು ಭಾರತದ ಭದ್ರತೆಯ ಅತಿ ದೊಡ್ಡ ಸವಾಲು. ನಿಮಗೆಲ್ಲರಿಗೂ ತಿಳಿದಿರುವಂತೆ ಇತ್ತೀಚಿನ ವರ್ಷಗಳಲ್ಲಿ ಮಣಿಪುರದಲ್ಲಿ ನಡೆದ ಜನಾಂಗೀಯ ಸಂಘರ್ಷ ಮತ್ತು ಹಿಂಸಾಚಾರ ಇಡೀ ದೇಶವನ್ನೇ ತಲ್ಲಣಗೊಳಿಸಿದೆ. 100 ಮುಗ್ಧ ಜೀವಗಳು ಬಲಿಯಾಗಿವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದು ದೊಡ್ಡ ಸುದ್ದಿಯಾಗಿ ದೇಶದ ಘನತೆಗೆ ಧಕ್ಕೆಯುಂಟು ಮಾಡಿವೆ. ಆದರೆ ಈ ಹಿಂಸಾಚಾರವನ್ನು ಹತ್ತಿಕ್ಕಲು ನಮ್ಮ ಭದ್ರತಾ ಪಡೆಗಳಿಗೆ ಅತಿ ದೊಡ್ಡ ತಡೆಯಾಗಿದ್ದಿದ್ದೇ ಈ ಮುಕ್ತ ಗಡಿ. ಮಣಿಪುರ ಮತ್ತು ಮಯನ್ಮಾರ್ ಗಡಿಯುದ್ದಕ್ಕೂ ದಟ್ಟವಾದ ಕಾಡುಗಳು ಮತ್ತು ಕಡಿದಾದ ಬೆಟ್ಟಗಳಿವೆ. ಗಡಿ ಸರಿಯಾಗಿ ಗುರುತಿಸದ ಕಾರಣ ಅಲ್ಲಿ ಯಾವುದೇ ಭದ್ರವಾದ ತಂತಿ ಬೇಲಿ ಇರಲಿಲ್ಲ. ಇದರ ಸಂಪೂರ್ಣ ಲಾಭವನ್ನ ಅಲ್ಲಿನ ಉಗ್ರಗಾಮಿಗಳು ಮತ್ತು ದೇಶದ್ರೋಹಿ ಸಶಸ್ತ್ರ ಗುಂಪುಗಳು ಪಡೆದುಕೊಳ್ತಾ ಇದ್ವು. ಅವರು ಮಣಿಪುರದೊಳಗೆ ನುಗ್ಗಿ ಮಾರಣ ಹೋಮ ನಡೆಸಿ ತಕ್ಷಣವೇ ಗಡಿ ದಾಟಿ ಮಯನ್ಮಾರ್ನ ದಟ್ಟ ಕಾಡುಗಳ ಒಳಗೆ ಓಡಿ ಹೋಗಿ ತಲೆಮರೆಸಿಕೊಳ್ಳುತ್ತಿದ್ದರು. ಗಡಿಯಲ್ಲಿ ಸ್ಪಷ್ಟತೆ ಇಲ್ಲದ ಕಾರಣ ನಮ್ಮ ಸೈನಿಕರಿಗೆ ಅವರನ್ನ ಬೆನ್ನಟ್ಟಿ ಹೋಗಲು ಸಾಧ್ಯವಾಗ್ತಾ ಇರಲಿಲ್ಲ. ಈ ದೇಶದ್ರೋಹಿಗಳ ಆಟಕ್ಕೆ ಶಾಶ್ವತವಾಗಿ ಪೂರ್ಣ ವಿರಾಮ ಹಾಕಲು ಭಾರತ ಸರ್ಕಾರ ನಿರ್ಧರಿಸಿದೆ. ಗಡಿಯನ್ನ ಮೊದಲು ಶಾಂತಿಯುತವಾಗಿ ಒಪ್ಪಂದದ ಮೂಲಕ ಸಂಪೂರ್ಣವಾಗಿ ಇತ್ಯರ್ಥಪಡಿಸಿಕೊಂಡು ತಕ್ಷಣವೇ ಆ ಗಡಿಯುದ್ದಕ್ಕೂ ಅತ್ಯಾಧುನಿಕ ಸ್ಮಾರ್ಟ್ ತಂತಿಬೇಲಿ ನಿರ್ಮಿಸೋದು ಭಾರತ ಸರ್ಕಾರದ ಅಸಲಿ ಮಾಸ್ಟರ್ ಪ್ಲಾನ್. ಸ್ನೇಹಿತರೆ, ಇಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಯೋಚಿಸಬೇಕು. ನಮ್ಮ ಭೂಮಿಯನ್ನ ನಾವು ಮತ್ಯಾರದ್ದೋ ಜೊತೆ ವಿನಿಮಯ ಮಾಡಿಕೊಳ್ಳೋದು ಸರಿಯೇ? ಭಾರತ ಬಲಪ್ರಯೋಗದ ಮೂಲಕವೇ ಈ ಗಡಿಯನ್ನ ತನ್ನದಾಗಿಸಿಕೊಳ್ಳಬಹುದಿತ್ತಲ್ಲವೇ? ಭಾರತ ಯಾಕೆ ಇಂತಹ ಶಾಂತಿ ಮಾತುಕತೆಗೆ ಮುಂದಾಗ್ತಾ ಇದೆ? ನೋಡಿ ಸ್ನೇಹಿತರೆ, ಭಾರತ ಯಾವಾಗಲೂ ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದ ದೇಶ. ಯುದ್ಧ ಅಥವಾ ಸೈನ್ಯದ ಬಲಪ್ರಯೋಗದ ಮೂಲಕ ಗಡಿ ವಿವಾದಗಳನ್ನು ದಶಕಗಳ ಕಾಲ ಜೀವಂತವಾಗಿಟ್ಕೊಳ್ಳೋದಕ್ಕಿಂತ ಶಾಂತಿಯುತವಾಗಿ ಮತ್ತು ರಾಜತಾಂತ್ರಿಕ ಮಾತುಕತೆಯ ಮೂಲಕ ಗಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದು ಅತ್ಯಂತ ಪ್ರಬುದ್ಧ ನಡೆ ಎಂದು ಭಾರತ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಜಗತ್ತಿನ ಇತಿಹಾಸದಲ್ಲಿ ಇತರೆ ಪ್ರಮುಖ ದೇಶಗಳು ಸಹ ಇಂಥದ್ದೇ ಅದ್ಭುತ ಗಡಿ ಒಪ್ಪಂದಗಳನ್ನು ಮಾಡಿಕೊಂಡಿವೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಜಾರ್ಡನ್ ಮತ್ತು ಸೌದಿ ಅರೇಬಿಯಾ ದೇಶಗಳ ನಡುವೆ ನಡೆದ ಗಡಿ ಒಪ್ಪಂದ. ಒಂದ್ ಕಾಲದಲ್ಲಿ ಜಾರ್ಡನ್ ಮತ್ತು ಸೌದಿ ಅರೇಬಿಯಾ ನಡುವಿನ ಗಡಿ ರೇಖೆಗಳು ಅತ್ಯಂತ ಅಡ್ಡದಿಡ್ಡಿಯಾಗಿ ಗೊಂದಲಮಯವಾಗಿದ್ದವು. ಇದರಿಂದಾಗಿ ಗಡಿ ಕಾವಲು ಕಾಯಲು ಎರಡೂ ದೇಶಗಳು ಕೋಟ್ಯಂತರ ಡಾಲರ್ ಹಣವನ್ನ ಸೈನ್ಯಕ್ಕೆ ಖರ್ಚು ಮಾಡಬೇಕಾಗಿತ್ತು. ನಂತರ ಎರಡೂ ದೇಶಗಳು ಅತ್ಯಂತ ಪ್ರಬುದ್ಧವಾಗಿ ಮಾತುಕತೆ ನಡೆಸಿ ಸೌದಿ ಅರೇಬಿಯಾ ತನ್ನ ಸ್ವಾಧೀನದಲ್ಲಿದ್ದ ಕೆಲವು ಪ್ರಮುಖ ಗಡಿ ಪ್ರದೇಶಗಳನ್ನು ಜಾರ್ಡನ್ ದೇಶಕ್ಕೆ ನೀಡಿತು ಮತ್ತು ಅದಕ್ಕೆ ಪ್ರತಿಯಾಗಿ ಜಾರ್ಡನ್ ದೇಶ ತನ್ನ ಕೆಲವು ಪ್ರದೇಶಗಳನ್ನು ಸೌದಿ ಅರೇಬಿಯಾಗೆ ಬಿಟ್ಟುಕೊಟ್ಟಿತು. ಇದರಿಂದ ಏನಾಯಿತು ಗೊತ್ತಾ? ಎರಡೂ ದೇಶಗಳ ನಡುವಿನ ಗಡಿಗಳು ಸಂಪೂರ್ಣವಾಗಿ ನೇರವಾದವು. ವ್ಯಾಪಾರ ಮತ್ತು ಸಂಪರ್ಕ ಅತ್ಯಂತ ಸುಲಭವಾಯಿತು. ಇಂದು ಅವುಗಳ ನಡುವೆ ಯಾವುದೇ ಗಡಿ ಸಂಘರ್ಷವಿಲ್ಲ. ಭಾರತವು ಸಹ ಮಯನ್ಮಾರ್ ಜೊತೆ ಇದೇ ಮಾದರಿಯನ್ನ ಅಳವಡಿಸಿಕೊಳ್ಳುತ್ತಿದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು? ಈ ಒಪ್ಪಂದದ ನಂತರ ಮಣಿಪುರದ ಪರಿಸ್ಥಿತಿ ಸಂಪೂರ್ಣವಾಗಿ ಹತೋಟಿಗೆ ಬರುತ್ತಾ? ಸ್ನೇಹಿತರೆ, ಒಮ್ಮೆ ಭಾರತ ಮತ್ತು ಮಯನ್ಮಾರ್ ನಡುವೆ ಈ 1.4 ಚದರ ಮೈಲಿ ಭೂಮಿಯ ವಿನಿಮಯ ಅಧಿಕೃತವಾಗಿ ಘೋಷಣೆಯಾದ ತಕ್ಷಣ
ಮಣಿಪುರದ ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಚಾಂದಾಲ್ ಜಿಲ್ಲೆಯ ಗಡಿ ವಿವಾದ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ಇದರ ಬೆನ್ನಲ್ಲೇ ಭಾರತ ಸರ್ಕಾರ ಗಡಿಯಲ್ಲಿ ಭದ್ರವಾದ ತಂತಿ ಬೇಲಿ ನಿರ್ಮಿಸುವ ಕಾರ್ಯವನ್ನ ಯುದ್ಧೋಪಾದಿಯಲ್ಲಿ ಆರಂಭಿಸಲಿದೆ. ನಿಮಗೆ ನೆನಪಿರಬಹುದು, ಬಾಂಗ್ಲಾದೇಶದ ಗಡಿಯಲ್ಲಿ ಭೂಮಿ ವಿನಿಮಯವಾದರೂ ಸಹ ನದಿಗಳು ಹರಿಯುವ ಕೆಲವು ಕಠಿಣ ಪ್ರದೇಶಗಳಲ್ಲಿ ಇಂದಿಗೂ ಸಂಪೂರ್ಣವಾಗಿ ತಂತಿ ಬೇಲಿ ಹಾಕಲು ಸಾಧ್ಯವಾಗಿಲ್ಲ. ಅಲ್ಲಿ ಕೆಲವೆಡೆ ನುಸುಳುಕೋರರನ್ನ ತಡೆಯಲು ನೀರಿನಲ್ಲಿ ಮೊಸಳೆಗಳು ಮತ್ತು ವಿಷಕಾರಿ ಹಾವುಗಳನ್ನು ಬಿಡುವಂತಹ ತೀವ್ರ ಪ್ರಸ್ತಾಪಗಳು ಸಹ ಚರ್ಚೆಗೆ ಬಂದಿದ್ದವು. ಆದರೆ ಮಯನ್ಮಾರ್ ಗಡಿಯಲ್ಲಿ ಮಾತ್ರ ಯಾವುದೇ ರಾಜಿ ಮಾಡಿಕೊಳ್ಳದ ಭಾರತ ಸರ್ಕಾರ ಅತ್ಯಾಧುನಿಕ ಸ್ಮಾರ್ಟ್ ತಂತಿ ಬೇಲಿ ಮತ್ತು ಥರ್ಮಲ್ ಕ್ಯಾಮೆರಾಗಳನ್ನು ಒಳಗೊಂಡ ಕಣ್ಗಾವಲು ವ್ಯವಸ್ಥೆಯನ್ನ ಅಳವಡಿಸಿದೆ. ಇದರಿಂದಾಗಿ ಗಡಿಯಾಚೆಯಿಂದ ಶಸ್ತ್ರಾಸ್ತ್ರ ಮತ್ತು ಡ್ರಗ್ಸ್ ಸಾಗಿಸುವ ಜಾಲಕ್ಕೆ ಮರಣ ಪೆಟ್ಟು ಬೀಳಲಿದೆ ಮತ್ತು ಮಣಿಪುರದಲ್ಲಿ ಶಾಶ್ವತ ಶಾಂತಿ ನೆಲೆಸಲು ದಾರಿಯಾಗುತ್ತದೆ. ಸ್ನೇಹಿತರೆ, ಮಣಿಪುರ ಇವತ್ತು ಅನುಭವಿಸುತ್ತಿರುವ ನೋವು ಮತ್ತು ಸಂಕಟಗಳು ತಾತ್ಕಾಲಿಕ. ಭಾರತ ಸರ್ಕಾರ ಇಡುತ್ತಿರುವ ಈ ಪ್ರತಿಯೊಂದು ಹೆಜ್ಜೆಯು ಕೇವಲ ಭೂಮಿಯ ವಿನಿಮಯವಲ್ಲ, ಬದಲಿಗೆ ನಮ್ಮ ಗಡಿ ಕಾಯುವ ವೀರ ಸೈನಿಕರ ಮತ್ತು ಮಣಿಪುರದ ಮುಗ್ಧ ಜನರ ಭವಿಷ್ಯದ ಭದ್ರತೆಯ ಭರವಸೆ. ಇನ್ನು ಕೆಲವು ವರ್ಷಗಳ ನಂತರ ಇಡೀ ದೇಶ ಮತ್ತು ಜಗತ್ತು ಮಣಿಪುರವನ್ನ ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ. ಹಿಂಸಾಚಾರ ಮತ್ತು ರಕ್ತಪಾತದ ಕರಾಳ ನೆನಪುಗಳಿಂದ ಹೊರಬಂದು ಜನರು ಮಣಿಪುರದ ನೈಸರ್ಗಿಕ ಸೌಂದರ್ಯವನ್ನ ಸವಿಯಲು ಪ್ರವಾಸಿಗರಾಗಿ ಮುಗಿಬೀಳುವ ದಿನಗಳು ದೂರವಿಲ್ಲ. ನಮ್ಮ ಈಶಾನ್ಯ ಭಾರತ ನಮ್ಮ ದೇಶದ ಹೆಮ್ಮೆಯ ಮಿನುಗುವ ಕಿರೀಟ. ಆ ಕಿರೀಟಕ್ಕೆ ಮತ್ತೆ ಶಾಂತಿಯ ಮಣಿಗಳು ಅಲಂಕೃತವಾಗುವ ಕಾಲ ಹತ್ತಿರ ಬಂದಿದೆ. ಸ್ನೇಹಿತರೆ, ಭಾರತ ಮತ್ತು ಮಯನ್ಮಾರ್ ನಡುವೆ ನಡೆಯಲಿರುವ ಈ ಮಹತ್ವದ ಭೂಮಿ ವಿನಿಮಯದ ಬಗ್ಗೆ ಮತ್ತು ಮಣಿಪುರದ ಶಾಂತಿಗಾಗಿ ಸರ್ಕಾರ ಕೈಗೊಳ್ಳುತ್ತಿರುವ ಈ ನಿರ್ಧಾರದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು? ಗಡಿಯನ್ನು ಸಂಪೂರ್ಣ ಬಂದ್ ಮಾಡೋದ್ರಿಂದ ಹಿಂಸಾಚಾರ ನಿಲ್ಲುತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.